ಉದ್ಯಾನಗಳ ನಗರವೆಂದೇ ಪ್ರಖ್ಯಾತವಾಗಿರುವ ಬೆಂಗಳೂರು ಕರ್ನಾಟಕದ ರಾಜಧಾನಿಯೂ ಹೌದು. ಈ ನಗರ ರಾಷ್ಟ್ರದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ರಫ್ತುದಾರನಾಗಿರುವ ಕಾರಣ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ. ವರ್ಷವಿಡೀ ಆಹ್ಲಾದಕರ ಹವಾಮಾನ ಹೊಂದಿರುವ ಬೆಂಗಳೂರು ವಿಶ್ವದಾದ್ಯಂತ ಔದ್ಯೋಗಿಕ ತಾಣಗಳ ಪೈಕಿ ಆದ್ಯತೆಯಾಗಿ 10ನೇ ಸ್ಥಾನ ಪಡೆದಿದೆ. ವೈವಿಧ್ಯ ನಗರವಾಗಿರುವ ಬೆಂಗಳೂರು ಪ್ರಮುಖ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರ ಮತ್ತು ಭಾರತದಲ್ಲಿ ಅತ್ಯಂತ ತ್ವರಿತವಾಗಿ ಬೆಳೆಯುತ್ತಿರುವ 2ನೇ ಮೆಟ್ರೋಪಾಲಿಟನ್ ನಗರ. ಒಂದು ಹೊಸ ಬೆಳಗಿಗೆ ನಗರ ಕಣ್ತೆರೆಯುತ್ತದೆ. ಪ್ರತಿನಿತ್ಯ ಇಲ್ಲಿ ನಾವು ನಮ್ಮೊಂದಿಗೆ ಅಥವಾ ನಮ್ಮ ಪ್ರೀತಿ ಪಾತ್ರರೊಂದಿಗೆ ಕಾಲ ಕಳೆಯುತ್ತೇವೆ. ಬೆಂಗಳೂರಿನ ಒಂದು ತಂಪಾದ ಮುಂಜಾವಿನ ನಮ್ಮ ಜೀವನ ಹೀಗೆ ಆರಂಭವಾಗುತ್ತದೆ. ನಂತರ ಕಾದಿರುವುದು ಎಂದಿನ ನಿತ್ಯದ ನೀರಸ ಕೆಲಸಗಳು. ನಮ್ಮಲ್ಲಿ ಬಹುತೇಕ ಜನ ಒಂದಲ್ಲ ಒಂದು ಕೆಲಸಕ್ಕೆ ಹೋಗುವವರು. ಹಾಗಾಗಿ ಬೆಳಗಿನ ಸಮಯದ ತರಾತುರಿ, ಆತುರದಿಂದ ನಮ್ಮ ದಿನ ಆರಂಭವಾಗುತ್ತದೆ. ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ನಾವು ನಮ್ಮ ಕೆಲಸಗಳಿಂದ ಬಿಡುಗಡೆ ಹೊಂದಿ ನಮ್ಮ ಮನೆಗಳಲ್ಲಿ ಕಾಯುತ್ತಿರುವ ನಮ್ಮ ಪ್ರೀತಿ ಪಾತ್ರರನ್ನು ಕಾಣಲು ದೌಡಾಯಿಸುತ್ತೇವೆ. ಇಡೀ ದಿನ ಶ್ರಮದ ಕೆಲಸದ ನಂತರ ನಮ್ಮ ಪ್ರೀತಿ ಪಾತ್ರರನ್ನು ಕಾಣುವುದಕ್ಕಿಂತ ಮಿಗಿಲಾದ ಆನಂದ ಮತ್ತೊಂದಿಲ್ಲ. ನಾಣ್ಣುಡಿಯಂತೆ ಸುಖ್ಯಾಂತ ತುಂಬಿದ ಎಲ್ಲವೂ ಆನಂದವೇ. ಹಾಗಾಗಿ ಮನೆಯಲ್ಲಿ ಹಾಸಿಗೆ ಕಾಣುವ ಮುನ್ನ ಒಂದಿಷ್ಟು ಪಾನಮತ್ತರಾಗುವುದು ತುಂಬಾ ಹಿತವಾದ ಅನುಭವ ನೀಡುತ್ತದೆ. ಹೀಗೆ ಪ್ರತಿನಿತ್ಯ ಸೂರ್ಯ ಉದಯಿಸುವಾಗಿನಿಂದ ಮುಳುಗುವವರೆಗೆ ನಮ್ಮ ಪರಿಪಾಠ ಚಕ್ರದ ಹಾಗೆ ಸುತ್ತುತ್ತದೆ. ಪ್ರತಿನಿತ್ಯ ಅದೇ ಅವಸರ, ಅದೇ ತರಾತುರಿ, ಬೆಳಗಿನಿಂದ ಸಂಜೆವರೆಗೆ ದುಡಿಮೆ. ಒಂದು ರೀತಿ ಇದು ವ್ಯವಸ್ಥಿತ ಅಸ್ತವ್ಯಸ್ತ. ಭಾನುವಾರಗಳಂದು ಈ ಗೊಂದಲಗಳಿಗೆ ರಜೆ. ಆದರೆ ಇಂತಹ ಜೀವನ ಎಲ್ಲರಿಗೂ ಒಂದೇ ಅಲ್ಲ ಎಂದು ನಾವು ಮನಗಂಡಿದ್ದೇವೆಯೇ? ನಾವು ನಮ್ಮದೇ ಕೆಲಸಗಳಲ್ಲಿ ಎಷ್ಟು ಮುಳುಗಿ ಹೋಗಿರುತ್ತೇವೆ ಎಂದರೆ, ನಮ್ಮ ಸುಖ ಬಯಸುವ, ನಮ್ಮ ಬಗ್ಗೆ ಕಾಳಜಿ ಇರುವ ಇತರರು ಸದಾ ನಮ್ಮ ಬಗ್ಗೆ ಚಿಂತಿಸುತ್ತಾ ಕಳವಳದಲ್ಲಿರುತ್ತಾರೆ ಎಂದು ನಮಗೆ ತೋಚುವುದೇ ಇಲ್ಲ. ಅವರ ನಿತ್ಯದ ಪಾಡು ನಮ್ಮದರ ಹಾಗಲ್ಲ. ನಮ್ಮ ಹಗಲುಗಳು ನಮ್ಮ ಹಾಗೂ ನಮ್ಮ ಪ್ರೀತಿ ಪಾತ್ರರ ಸುತ್ತ ಹೆಣದ ಚಟುವಟಿಕೆಗಳಾಗಿದ್ದರೆ, ಈ ಸ್ಥಿತಿಸ್ಥಾಪಕ ಯೋಧರು ನಮ್ಮ ಸುರಕ್ಷತೆಯನ್ನು ಕಾಯಲು ಮುಂಜಾವದಿಂದಲೇ ಕಾರ್ಯನಿರತರಾಗುತ್ತಾರೆ. ಅವರ ಪ್ರತಿಯೊಂದು ಕ್ಷಣ, ಪ್ರತಿ ನಿಮಿಷ ನಮ್ಮ ಸುರಕ್ಷತೆ ಹಾಗೂ ನಮಗಾಗಿಯೇ ಮೀಸಲಾಗಿರುತ್ತದೆ. ಸುಡು ಬೇಸಿಗೆಯ ಬಿಸಿಲಿನಿಂದಲೂ ಅವರಿಗೆ ಮುಕ್ತಿಯಿಲ್ಲ. ಸ್ವಲ್ಪ ಬಿಸಿಲಿನ ಧಗೆ ಹೆಚ್ಚಾದರೆ ನಾವು ತಂಪು ಆಶ್ರಯ ಹುಡುಕಿಕೊಂಡು ಹೋಗುತ್ತೇವೆ. ಆದರೆ ಇವರು ಮಾತ್ರ ಆ ಸುಡು ಬಿಸಿಲಿನಲ್ಲಿ ವಾಹನದ ಜಂಜಾಟದ ನಡುವೆ ಸೆಣಸುತ್ತಾ ಕಾರ್ಯೋನ್ಮುಖರಾಗಿಯೇ ಇರುತ್ತಾರೆ. ಸಂಜೆಯಲ್ಲಿ ಸೂರ್ಯ ಅಸ್ತಮನಾಗುತ್ತಿದ್ದಂತೆ ನಮ್ಮ ಆ ದಿನದ ಚಟುವಟಿಕೆಗಳು ಕರಗುತ್ತಾ ಬರುತ್ತವೆ. ಆದರೆ ಅವರಿಗೆ ಹಾಗಾಗುವುದಿಲ್ಲ. ಇತ್ತ ಸೂರ್ಯ ಮುಳುಗುತ್ತಿದ್ದರೆ ಬೆಂಗಳೂರಿನ ಮತ್ತೊಂದು ವರ್ಣಮಯ ಬದುಕು ತೆರೆದುಕೊಳ್ಳುತ್ತದೆ. ಸಂಜೆಯ ವಾಹನ ಸಂಚಾರ ಗೊಂದಲದ ಗೂಡಾಗಿದ್ದರೂ ಈ ಸ್ಥಿತಿಸ್ಥಾಪಕ ಯೋಧರು ಸಮಾಧಾನ ಚಿತ್ತದಿಂದ ವಾಹನ ಸಂಚಾರವನ್ನು ನಿಯಂತ್ರಿಸುತ್ತಾ ನಾವು ಶಾಂತಿಯಿಂದ ಮನೆ ತಲುಪಲು ಸಹಾಯ ಮಾಡುತ್ತಾರೆ. ಇನ್ನು ರಾತ್ರಿಯ ವೇಳೆ ನಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ನಶೆ ಏರಿದ್ದರೆ ಏನೋ ಕೊರತೆ. ಹೌದು, ಸ್ವಲ್ಪ ಮದ್ಯಪಾನ ಮಾಡಿದರೆ ಮನಸ್ಸಿಗೆ ಹಗುರ. ಆ ಸ್ವಲ್ಪ ನಶೆಯಲ್ಲೇ ನಾವು ರಸ್ತೆಗೆ ಇಳಿಯುತ್ತೇವೆ. ಈಗಂತೂ ಬಾರ್ಗಳು ಮಧ್ಯರಾತ್ರಿಯ ನಂತರವೂ ತೆರೆದಿರುವುದರಿಂದ ನಮಗೆ ಆನಂದವೂ ಆನಂದ. ಆದರೆ ಪಾಪ ಇವರಿಗೆ ಕರ್ತವ್ಯದ ಹೊರೆ. ನಾವು ಹೆಚ್ಚು ಹೆಚ್ಚು ಪಾರ್ಟಿ ಮಾಡುತ್ತಾ ಹೊರಗಿದ್ದಷ್ಟು ನಮ್ಮ ಭದ್ರತೆ, ಸುರಕ್ಷತೆಯ ಜವಾಬ್ದಾರಿ ಇವರ ಮೇಲಿರುತ್ತದೆ. ಇದು ಅವರಿಗೆ ನಿತ್ಯದ ಕರ್ತವ್ಯ ಮಾತ್ರವೇ ಅಥವಾ ಇದರಲ್ಲಿ ಇನ್ನೂ ಹೆಚ್ಚಿನದಿದೆಯೇ? ಅವರು ಮಾಡುವ ಪ್ರತಿಯೊಂದು ಕೆಲಸದ ಹಿಂದಿನ ಶ್ರಮ ನಮಗೆ ಕಾಣುವುದಿಲ್ಲವೇ? ನಮ್ಮ ಪ್ರಯಾಣ ಸುರಕ್ಷಿತವಾಗಿಸಲು ಮತ್ತು ರಕ್ಷಿಸಲು ಅವರು ತೆಗೆದುಕೊಳ್ಳುವ ಕಷ್ಟ ನಮಗೇಕೆ ಗೋಚರಿಸುವುದಿಲ್ಲ?
ಕರೆ ಬಂದಾಗ್ಲೆಲ್ಲ ನಾವು ಕೆಲಸ ಮಾಡೋಕ್ ಸಿದ್ಧರಿರ್ಬೇಕು. ತುರ್ತು ಸಂದರ್ಭಗಳಲ್ಲಿ ನಾವು ಇಡೀ ದಿನ ಕೆಲಸ ಮಾಡಬೇಕು. ಕೆಲವೊಮ್ಮೆ 12 ಗಂಟೆಗಳ ಕಾಲ, ಕೆಲವೊಮ್ಮೆ ಇನ್ನೂ ಹೆಚ್ಚು. ನಮಗೆ ಒಂದು ನಿಶ್ಚಿತ ಕಾರ್ಯವೇಳೆ ಇಲ್ಲ. ಹಬ್ಬದ ದಿನಗಳನ್ನು ನಾವು ರಜೆ ತೆಗೆದುಕೊಳ್ಳೋದಿಲ್ಲ. ಇನ್ನೊಂದಿನ ಯಾವತ್ತಾದ್ರೂ ಹಬ್ಬ ಆಚರಿಸ್ತೇವೆ. ನಿಜ, ರಾತ್ರಿ 10 ಗಂಟೆ ಸುಮಾರಿಗೆ ಡ್ಯೂಟಿ ಮುಗಿಸ್ತೇವೆ. ಆಗ ಇದ್ದಕ್ಕಿದ್ದಂತೆ ಡ್ರಿಂಕ್ ಅಂಡ್ ಡ್ರೈವ್ ಅಟೆಂಡ್ ಮಾಡಿ ಎನ್ನುತ್ತಾರೆ. ಆಗ 2-3 ಗಂಟೆಗಳ ಕಾಲ ಹೆಚ್ಚು ಕೆಲಸ ಮಾಡಲೇಬೇಕು. ನಮ್ಮ ಉದ್ಯೋಗವೇ ಅಂತದ್ದು. 24 ಗಂಟೆ ಕೆಲಸ ಮಾಡ್ತೇವೆ ಅಂತ ಪ್ರಮಾಣ ಮಾಡಿರ್ತೇವೆ. ನಾವು ಅನುಭವಿಸಲೇಬೇಕು. ಆದ್ರೆ ಸಾರ್ವಜನಿಕರಿಂದಾಗಿ ನಾವು ತ್ಯಾಗ ಮಾಡಬೇಕು. ಕೆಲವು ಜನ ನಮ್ಮನ್ನ ಬೆಂಬಲಿಸ್ತಾರೆ, ಕೆಲವರು ಬೈತಾರೆ. ಅದನ್ನೆಲ್ಲ ಸ್ವೀಕರಿಸಿ ನಮ್ಮ ಕೆಲಸದಲ್ಲಿ ಸಂತೋಷ ಕಂಡ್ಕೋಬೇಕು. ತಡರಾತ್ರಿಯೋ ಮುಂಜಾವದ ಬೆಳಗೋ ಸಮಯ ಸಿಕ್ಕಾಗ ಕುಟುಂಬದೊಂದಿಗೆ ಆನಂದಿಸಬೇಕು. ಹೌದು, ನಮ್ಮಲ್ಲಿ ಬಹುತೇಕರಿಗೆ ಅವರ ಜೀವನ ಶೈಲಿಯ ಪರಿವೇ ಇಲ್ಲ. ಅವರದು ನಿಖರವಾದ ಕೆಲಸದ ವೇಳೆಗಳಲ್ಲ. ಅವರಲ್ಲಿ ಬಹುತೇಕರು ಭಾನುವಾರಗಳಂದು ಮತ್ತು ಹಬ್ಬದ ಹರಿದಿನಗಳಂದು ಕರ್ತವ್ಯದ ಮೇಲಿರುತ್ತಾರೆ. ಅವರ ಜೀವನದ ಬಹುಭಾಗ ಕೆಲಸದಲ್ಲೇ ಕಳೆಯುತ್ತದೆ. ಪಾಪ, ಅವರಲ್ಲಿ ಎಷ್ಟೋ ಜನರಿಗೆ ತಮ್ಮ ಕರ್ತವ್ಯ ಯಾವಾಗ ಆರಂಭವಾಗುತ್ತದೆ ಎಂದು ಗೊತ್ತಿರುವುದಿಲ್ಲ. ಅದು ಗೊತ್ತಾದರೂ ಯಾವಾಗ ಮುಗಿಯುತ್ತದೆ ಎಂದು ಮಾತ್ರ ಖಚಿತವಿಲ್ಲ. ರಜೆ ದಿನಗಳು, ವಿಶೇಷ ಸಂದರ್ಭಗಳು, ಹಬ್ಬದ ದಿನಗಳು, ವಾರಾಂತ್ಯಗಳು, ದಿನ ಯಾವುದೇ ಆಗಿರಲಿ, ಅವರು ಮಾತ್ರ ದಿನ ಇಡೀ ಕೆಲಸ ಮಾಡಲು ಸದಾ ಸಿದ್ಧರಾಗಿರಬೇಕು. ನಾವು ನಮ್ಮ ಕುಟುಂಬ, ಸ್ನೇಹಿತರ ಜೊತೆ ಶಾಪಿಂಗ್ ಮಾಡುತ್ತಾ, ಸ್ನೇಹಿತರ ಮನೆ, ಮದುವೆ, ಔತಣಗಳಿಗೆ ಭೇಟಿ ನೀಡಿದರೆ ಅವರು ಮಾತ್ರ ವಾಹನ ಸಂಚಾರ ನಿಯಂತ್ರಿಸುತ್ತಾ ಸದಾ ರಸ್ತೆಯ ಮೇಲೆ ನಿಗಾ ಇಟ್ಟಿರುತ್ತಾರೆ. ನಾವು ಮಜಾ ಮಾಡುತ್ತಾ, ಖುಷಿಯಿಂದ ಕಾಲ ಕಳೆಯುತ್ತಾ, ಜೀವನದ ಪ್ರತಿಯೊಂದು ಕ್ಷಣವನ್ನು ಕುಟುಂಬದವರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಆನಂದದಿಂದ ಕಳೆಯುತ್ತಿದ್ದರೆ ಅವರು ನಮ್ಮ ರಕ್ಷಣೆಗೆ ಕಾವಲಿರುತ್ತಾರೆ. ನಾವು ಜೀವನದ ಸಂಪೂರ್ಣ ಆನಂದ ಪಡೆಯಲು ಪಾಪ ಈ ಶಿಸ್ತಿನ ಸಿಪಾಯಿಗಳ ಬದುಕೆ ಕಾಯುವುದಾಗುತ್ತದೆ. ಮ್ಯಾಕ್ ಹಿರಿಯ ಉಪಾಧ್ಯಕ್ಷ ಶಾಜನ್ ಸ್ಯಾಮ್ಯುಯಲ್ ಮ್ಯಾಕ್ ಆಪ್ಟೆಕ್ ಸಮೂಹದ ಸಾಮಾಜಿಕ ಉಪಕ್ರಮವಾಗಿ ಬೆಂಗಳೂರು ಸಂಚಾರಿ ಪೊಲೀಸರಿಗಾಗಿ ಒತ್ತಡ ಶಮನ ಕಾರ್ಯಾಗಾರಗಳನ್ನು ಆಯೋಜಿಸುತ್ತಾರೆ. ಸ್ಥಿತಿಸ್ಥಾಪಕ ಬೆಂಗಳೂರು ಸಂಚಾರಿ ಪೊಲೀಸರ ಕುರಿತ ಸಾಕ್ಷ್ಯಚಿತ್ರ ಒಬ್ಬ ಸಾಮಾನ್ಯ ಬೆಂಗಳೂರು ಸಂಚಾರಿ ಪೇದೆಯ ನಿತ್ಯ ಜೀವನವನ್ನ ಸರಿಯಾಗಿ ಪ್ರತಿಬಿಂಬಿಸುವ, ಅವರು ಪಡುವ ಕಷ್ಟಗಳು, ಅವರ ತ್ಯಾಗಗಳು, ಅಪಘಾತಗಳನ್ನು ತಪ್ಪಿಸಲು ಹಾಗೂ ರಸ್ತೆಗಳನ್ನು ಸುರಕ್ಷಿತವಾಗಿಡುವಲ್ಲಿ ತಮ್ಮ ಕರ್ತವ್ಯ ನಿಭಾಯಿಸುವಲ್ಲಿ ಅವರು ತೋರುವ ಶ್ರದ್ಧೆ, ಇವುಗಳನ್ನು ಇಂತಹ ಒಂದು ಸಾಕ್ಷ್ಯಚಿತ್ರದ ಮೂಲಕವೇ ಸಂವಹಿಸಲು ಸಾಧ್ಯ. ಪೀಕ್ ಅವರ್ ಕರ್ತವ್ಯದ ನಂತರ ಸ್ವಲ್ಪ ವಿರಾಮ ಸಿಕ್ಕಾಗ ನಾವು ಆಹಾರ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ತಿಂತೇವೆ. ಆತರದಲ್ಲಿದ್ರೆ ಕೈಗೆ ಸಿಕ್ಕ ಯಾವುದೋ ತಿಂಡಿ ಊಟ ಸೇವಿಸ್ತೇವೆ. ಕೆಲವೊಮ್ಮೆ ನಮ್ಮ ಕರ್ತವ್ಯ ಪೂರೈಸುವ ಭರದಲ್ಲಿ ಊಟವನ್ನೇ ಬಿಟ್ಟ ಸಂದರ್ಭಗಳಿವೆ. ಕರ್ತವ್ಯ ಮುಗಿದ ನಂತರ, ಮನೆ ತಲುಪಿದ ನಂತರವೇ ಊಟದ ಮುಖ ನೋಡೋದು. ಸಾಮಾನ್ಯವಾಗಿ ಜಂಕ್ಷನ್ ಬಳಿ ಅಥವಾ ಜಂಕ್ಷನ್ಗೆ ಸಮೀಪದಲ್ಲಿ ಯಾವುದಾದ್ರೂ ಹೋಟೆಲ್, ಅಂಗಡಿ ಇದ್ರೆ ಅಲ್ಲೇ. ಅಂತಹ ಸ್ಥಳಗಳಲ್ಲಿ ಸಿಗೋ ಆಹಾರ ಶುದ್ಧವಾಗಿರೋದಿಲ್ಲ ಅಂತ ಗೊತ್ತು. ಆದ್ರೆ ಬೇರೆ ವಿಧಿ ಇಲ್ಲ. ಮನೆಯಲ್ಲಿ ತಾಯಿ ಅಥವಾ ಮನೆಯವರು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಮಗೆ ಊಟ ಸಿದ್ಧ ಮಾಡ್ಕೊಡಕ್ ಸಾಧ್ಯ ಆಗೋದಿಲ್ಲ. ರಾತ್ರಿಯಲ್ಲೂ ಸಹ 10 ಗಂಟೆ ನಂತರ ಅಡುಗೆ ಮಾಡೋದು ಕಷ್ಟ. ನಾನು ಹೋಗೋಷ್ಟರಲ್ಲಿ ಮನೆಯಲ್ಲಿ ಎಲ್ಲರೂ ಮಲಗಿರ್ತಾರೆ. ಆಗ ಕೆಲವೊಮ್ಮೆ ರಾತ್ರಿ ಊಟಕ್ಕೂ ಕೋತಾ ಬೀಳುತ್ತೆ. ನಮಗ್ ಸಮಯ ಅನ್ನೋದೇ ಇಲ್ಲ. ಕುಟುಂಬದವರೊಂದಿಗೆ ಕಾಲ ಕಳೆಯೋಕೆ ಸಮಯ ಸಿಗೋದಿಲ್ಲ. ಯಾವ ಸಮಯದಲ್ಲೂ ನಾವು ಜನರ ಸೇವೆಗಾಗಿ ಸಿದ್ಧರಿರ್ತೇವೆ. ಇದುವರೆಗೆ ನಾನು ಮನೆ ಮಂದಿಯೊಂದಿಗೆ ಕುಳಿತು ಊಟ ಮಾಡಿರೋದು ಅಪರೂಪ. ಪೊಲೀಸ್ ಇಲಾಖೆ ಸೇರುವಾಗ ನಾವು ನಮ್ಮ ಕರ್ತವ್ಯ ಪೂರೈಸೋಕೆ ಸದಾ ಸಿದ್ಧರಾಗ್ತೇವೆ. ಹಗಲು ರಾತ್ರಿ ಜನರ ಸೇವೆಗಾಗಿ ಕಟಿಬದ್ಧರಾಗ್ತೇವೆ ಅನ್ನೋ ಷರತ್ತಿನ ಮೇಲೆ ಕೆಲಸಕ್ಕೆ ಸೇರ್ಕೊಳ್ತೇವೆ. ಹಬ್ಬ ಹರಿದಿನಗಳಾಗ್ಲಿ, ಸಾರ್ವಜನಿಕ ರಜೆ ಆಗಿರ್ಲಿ, ಹಗಲಿರುಳು ನಮ್ಮ ಕರ್ತವ್ಯ ಮಾಡೋಕೆ ನಾವು ಸಿದ್ಧರಿರ್ಬೇಕು. ಕೆಲವೊಮ್ಮೆ ಬೇಸರವಾಗತ್ತೆ. ನಮ್ಮ ಮನೆ ಮಂದಿ ಹಬ್ಬ ಆಚರಿಸ್ತಿದ್ರೆ ನಾವು ಕರ್ತವ್ಯದ ಮೇಲಿರ್ಬೇಕು. ಆದ್ರೆ ನಮಗ್ ಬೇರೆ ಮಾರ್ಗ ಇಲ್ಲ. ನಮ್ಮ ಕರ್ತವ್ಯ ನಿಭಾಯಿಸೋದೇ ನಮ್ ಗುರಿ. ಇಲ್ಲಿ ನಾವು ಹೇಳುತ್ತಿರುವುದು ಅವರ ನಿಶ್ಚಿತವಲ್ಲದ ಕಾರ್ಯವೇಳೆ ಅಥವಾ ರಜೆ ಇಲ್ಲದಿರುವುದರ ಬಗ್ಗೆ ಮಾತ್ರವಲ್ಲ. ಇದು ಅವರ ನಿತ್ಯ ಜೀವನದ ಒಂದು ಭಾಗಗಳಷ್ಟೇ. ಆದರೆ ಯೋಚಿಸಬೇಕಾಗಿರುವುದು ಅವರು ಒಳಗಾಗುವ ಒತ್ತಡಗಳು ಹಾಗೂ ಆರೋಗ್ಯದ ಅಪಾಯಗಳ ಬಗ್ಗೆ. ಅವರು ಕೆಲಸ ಮಾಡುವ ಪರಿಸರವನ್ನು ಗಮನಿಸಿದರೆ ಆರೋಗ್ಯಪೂರ್ಣ ಜೀವನ ಸಾಗಿಸುವುದು ಅವರ ಆಯ್ಕೆಗೆ ಬಿಟ್ಟದ್ದಲ್ಲ. ನಮ್ಮ ಅಗೋಚರ ಸ್ನೇಹಿತರಾಗಿ ನಗರದ ರಸ್ತೆಗಳನ್ನು ಅವರು ಕಾಯುತ್ತಾರೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ವಾಹನಗಳಿಂದ ಉಂಟಾಗುವ ಗಲಾಟೆ, ಗೊಂದಲಗಳನ್ನು ನಿಭಾಯಿಸುತ್ತಾರೆ. ಇದು ಅವರನ್ನು ಮತ್ತಷ್ಟು ಒತ್ತಡಕ್ಕೆ ತಳ್ಳುತ್ತದೆ. ಅನೇಕ ಸಂಚಾರಿ ಪೊಲೀಸರು ಹೃದಯದ ಕಾಯಿಲೆ, ಶ್ವಾಸಕೋಶದ ಕಾಯಿಲೆ, ಶ್ರವಣ ಸಂಬಂಧಿತ ಸಮಸ್ಯೆ ಹಾಗೂ ಇನ್ನೂ ಅನೇಕ ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ. ಇನ್ನು ಪರಿಸರ ಮಾಲಿನ್ಯವಂತೂ ಅವರ ಜೀವನದ ಎಡೆಬಿಡದ ಸಂಗಾತಿ.
ಒಂದೆಡೆ ನಾವು ಮೃಷ್ಟಾನ್ನ ಭೋಜನ ಸವಿಸುತ್ತಾ ಮನಸ್ಸೋ ಇಚ್ಛೆ ನಮಗೆ ಇಷ್ಟವಾದ ಭಕ್ಷ್ಯ ಭೋಜನ ಸವಿಸಿದರೆ, ಅವರು ಮಾತ್ರ ರಸ್ತೆಯ ಬದಿಯಲ್ಲಿ ಏನು ಸಿಗುತ್ತದೋ ಅದನ್ನು ತಿಂದುಂಡು ತೃಪ್ತರಾಗಬೇಕು. ಮಾಜಿ ಮಿಸಸ್ ಇಂಡಿಯಾ ರನ್ನರ್ ಅಪ್ ಹಾಗೂ ಫಿಟ್ನೆಸ್ ಕ್ವೀನ್ ವನಿತಾ ಅಶೋಕ್ ತಮ್ಮ ಕೆಲಸದ ನಡುವೆಯೂ ಬಿಡುವು ಮಾಡಿಕೊಂಡು ಈ ಸಂಚಾರಿ ಪೊಲೀಸ್ ಸಿಬ್ಬಂದಿಗೆ ಕೆಲವು ಸರಳ ವ್ಯಾಯಾಮಗಳನ್ನು ಹೇಳ್ಕೊಡ್ತಾರೆ. ಅತ್ಯಂತ ಒತ್ತಡ ತುಂಬಿದ ಉದ್ಯೋಗವೆಂದರೆ ಒಬ್ಬ ಸಂಚಾರಿ ಪೊಲೀಸನದು ಎಂದು ಹೇಳಬಯಸುತ್ತೇನೆ. ವಿಶೇಷವಾಗಿ ಜಾಮ್ಗಳೂರು, ಅಂದರೆ ಬೆಂಗಳೂರು ನಗರದಲ್ಲಿ ದಿನದ 24 ಗಂಟೆಯೂ ಟ್ರಾಫಿಕ್ ಜಾಮ್ ಆಗಿರುವಂತ ಸನ್ನಿವೇಶ. ಜೊತೆಗೆ ಟ್ರಾಫಿಕ್ ರೂಲ್ಸ್ ಮುರಿಯುವವರು. ಪಾಪ ಪೊಲೀಸಿನವರು ಒತ್ತಡಕ್ಕೆ ಒಳಗಾಗದೆ ಇನ್ನೇನು. ಕೆಲಸದ ನಡುವೆ ಒಂದಿಷ್ಟು ವ್ಯಾಯಾಮ ಮಾಡಿದರೆ ಆ ಒತ್ತಡದಿಂದ ಸ್ವಲ್ಪ ಮಟ್ಟಿನ ಆರಾಮ ಸಿಗಬಹುದೇನೋ. ಕೆಲವು ಸರಳ ವ್ಯಾಯಾಮಗಳು ಅವರ ಉದ್ಯೋಗ ನಿಭಾಯಿಸಲು ಸಹಕಾರಿಯಾಗಬಹುದು. ಒತ್ತಡದಿಂದ ಕಾಯಿಲೆಗಳಿಗೆ ದಾರಿಯಾಗುತ್ತದೆ. ಮಧುಮೇಹ, ರಕ್ತದೊತ್ತಡ ಮತ್ತು ಕೆಲವು ಹೃದಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ ನನ್ನಿಂದ ಕೆಲವು ವ್ಯಾಯಾಮಗಳನ್ನು ಕಲಿಯಲು ಅವರು ಮುಂದೆ ಬಂದಿರುವುದು ನನಗೆ ಸಂತೋಷವಾಗುತ್ತದೆ ಮತ್ತು ಅದರಿಂದ ಅವರು ಸಾರ್ವಜನಿಕರೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಲು ಸಹಾಯವಾಗುತ್ತದೆ. ನಮಗೆ ಅರಿವಿಲ್ಲದೆಯೇ ನಾವು ಇತರರಿಗೆ ಎಷ್ಟು ನೋವು ಕೊಡುತ್ತಿದ್ದೇವೆ ಎಂದು ನಾವು ಮನಗಾಣುವುದೇ ಇಲ್ಲ. ನಮ್ಮ ಶಾಪಿಂಗ್ ಸಮಯ ಅಸಹನೀಯವಾಗದಿರಲಿ ಎಂದು ಅಡ್ಡಾದಿಡ್ಡಿ ನಿಲ್ಲಿಸಿರುವ ವಾಹನಗಳನ್ನು ಅವರು ಟೋ ಮಾಡಿಕೊಂಡು ಹೋಗುತ್ತಾರೆ. ಅವರಿಂದ ನಮಗೆ ತೊಂದರೆ ಅಲ್ಲ. ನಾವು ಸರತಿ ಸಾಲಿನಲ್ಲಿ ವಾಹನ ಓಡಿಸಲು ಹೇಳುವುದು ಇತರರಿಗೆ ತೊಂದರೆಯಾಗದಿರಲಿ ಎಂದು. ಎಷ್ಟೇ ಆಗಲಿ, ನಾವು ಆ ದಟ್ಟ ವಾಹನ ಜಂಗುಳಿಯ ಭಾಗವಲ್ಲವೇ? ನಮ್ಮನ್ನು ರಸ್ತೆಯಲ್ಲಿ ತಡೆದು ನಿಲ್ಲಿಸಿ ಹೆಲ್ಮೆಟ್ ಹಾಕಿಕೊಳ್ಳದೆ ಇರುವುದಕ್ಕೆ ಛೀಮಾರಿ ಹಾಕಿದರೆ ನಮಗೆ ಕೋಪ ಬರುತ್ತದೆ. ಆದರೆ ಅದು ನಮ್ಮ ಸುರಕ್ಷತೆಗಾಗಿ ಅಲ್ಲವೇ? ಅವರ ಪ್ರತಿಯೊಂದು ಕ್ರಮದ ಹಿಂದೆ ಒಂದು ಮಾನವೀಯ ಕಾಳಜಿಯಲ್ಲದೆ ಬೇರೇನೂ ಇಲ್ಲ. ನಾವು ರಸ್ತೆಯಲ್ಲಿ ಸುರಕ್ಷಿತವಾಗಿರಲು ನಮ್ಮ ವಾಹನ ಪರವಾನಗಿ ಮತ್ತು ಇತರ ದಾಖಲೆಗಳನ್ನು ಪರೀಕ್ಷಿಸುತ್ತಾರೆ. ಕೆಲವರಿಗೆ ಕುಡಿದು ವಾಹನ ಓಡಿಸುವುದು ಅಂತಹ ದೊಡ್ಡ ಅಪರಾಧ ಎನಿಸದು. ಆದರೆ ಇತರರ ಸುರಕ್ಷತೆ ಮುಖ್ಯವಲ್ಲವೇ? ಆ ಇತರರಲ್ಲಿ ನಮ್ಮ ಕುಟುಂಬದವರು ಇರಬಹುದಲ್ಲವೇ? ಈ ಸ್ಥಿತಿಸ್ಥಾಪಕ ಶಿಸ್ತಿನ ಪೊಲೀಸರು ಇಲ್ಲದಿದ್ದರೆ ರಸ್ತೆಯ ಮೇಲೆ ವಾಹನ ಸಂಚಾರ ಹೇಗಿರಬಹುದು ಎಂದು ನಾವು ಒಮ್ಮೆಯಾದರೂ ಊಹಿಸಿಕೊಂಡಿದ್ದೇವೆಯೇ? ಹಾಗಾದರೆ ನಮಗೆ ಕಾಣುವುದು ಬರೀ ಅಪಘಾತ, ಸಾವುಗಳು, ಅನಾನುಕೂಲ, ಅವ್ಯವಸ್ಥೆ ಮತ್ತು ಅಲ್ಲೋಲ ಕಲ್ಲೋಲ. ನಮಗೆ ಅನುಕೂಲಕ್ಕಾಗಿಯೇ ರೂಪಿಸಲಾದ ಕಾನೂನುಗಳನ್ನು ನಾವು ಪಾಲಿಸದೆ ಸ್ವತಃ ತೊಂದರೆಗೊಳಗಾಗುವುದಲ್ಲದೆ ಇತರರಿಗೂ ತೊಂದರೆಯಾಗಬಾರದೆಂದು ಮಾತ್ರ ಅವರು ನಮ್ಮನ್ನು ಕೇಳಿಕೊಳ್ಳುತ್ತಾರೆ. ಬೆಂಗಳೂರಿನ ರಸ್ತೆಗಳ ಮೇಲೆ ನಾವು ಗಮನಿಸೋ ಕೆಲವು ರಸ್ತೆ ನಿಯಮ ಉಲ್ಲಂಘನೆಗಳು ಸಾಮಾನ್ಯವಾಗಿ ದ್ವಿಚಕ್ರ ವಾಹನ ಚಾಲಕರಿಂದ ಆಗತ್ತೆ. ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸೋದು, ಕಾರ್ ಚಾಲಕರು ಆಸನ ಪಟ್ಟಿ ಧರಿಸದೇ ಇರೋದು, ಮುಂಭಾಗದಲ್ಲಿ ಕುಳಿತ ಪ್ರಯಾಣಿಕರು ಸೀಟ್ ಬೆಲ್ಟ್ ಧರಿಸಬೇಕು. ಇದಲ್ಲದೆ ಮೋಟಾರ್ ಬೈಕ್ ಸವಾರರು ಫುಟ್ಪಾತ್ಗಳ ಮೇಲೆ ವಾಹನ ಓಡಿಸೋದು, ಮದ್ಯಪಾನದ ಗುಂಗಿನಲ್ಲಿ ವಾಹನ ಓಡಿಸೋದು, ಟ್ರಾಫಿಕ್ ಸಿಗ್ನಲ್ಗಳನ್ನು ಉಲ್ಲಂಘಿಸಿ ಓಡಿಸೋದು, ಪಾರ್ಕಿಂಗ್ ಇರದ ಸ್ಥಳಗಳಲ್ಲಿ ವಾಹನ ಪಾರ್ಕ್ ಮಾಡೋದು, ಒನ್ ವೇನಲ್ಲಿ ವಿರುದ್ಧವಾಗಿ ಗಾಡಿ ಓಡಿಸೋದು, ಇವು ದಿನನಿತ್ಯ ನಾವು ಕಾಣುವ ವಾಹನ ಸಂಚಾರ ನಿಯಮಗಳ ಉಲ್ಲಂಘನೆ. ಆದ್ರಿಂದ ಬೆಂಗಳೂರಿನ ವಾಹನ ಚಾಲಕರು ಹಾಗೂ ಪಾದಚಾರಿಗಳಿಬ್ರು ದಯವಿಟ್ಟು ಸಂಚಾರಿ ಪೊಲೀಸರೊಂದಿಗೆ ಸಹಕರಿಸಿ. ರಸ್ತೆಗಳನ್ನು ಸುರಕ್ಷಿತವಾಗಿಡಲು ಮತ್ತು ಸಾರ್ವಜನಿಕರ ಪ್ರಯಾಣ ಅಪಘಾತರಹಿತವಾಗಿರಲು ದಯವಿಟ್ಟು ನಿಯಮಗಳನ್ನು ಪಾಲಿಸಿ. ಆಗ ನಾವು ಸಹ ನಗರದ ವಾಹನ ಸಂಚಾರವನ್ನು ನಿಯಂತ್ರಿಸೋಕೆ ಸುಲಭವಾಗತ್ತೆ. ನಮ್ಮ ಕಾರ್ಯಸ್ಥಳದಲ್ಲಿ ಅಥವಾ ಮನೆಗಳಲ್ಲೇ ನಮ್ಮ ಕೆಲಸವನ್ನು ಗುರುತಿಸದಿದ್ದರೆ ನಾವು ಕೊರಗುತ್ತೇವೆ, ಹತಾಶರಾಗುತ್ತೇವೆ, ಸಿಟ್ಟಾಗುತ್ತೇವೆ. ಆದರೆ ನಮ್ಮ ಸುರಕ್ಷತೆ ಸಲುವಾಗಿ ಪ್ರತಿನಿತ್ಯ ಹಗಲು ರಾತ್ರಿ ಈ ಸ್ಥಿತಿಸ್ಥಾಪಕ ಯೋಧರು ಬೆಂಗಳೂರಿನ ರಸ್ತೆಗಳಲ್ಲಿ ಮಾಡುವ ಕೆಲಸ ಅಥವಾ ಪ್ರದರ್ಶಿಸುವ ಬದ್ಧತೆಯನ್ನು ನಾವು ಎಂದಾದರೂ ಗುರುತಿಸಿದ್ದೇವೆಯೇ? ಅವರ ಇರುವಿಕೆಯೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹು ದೊಡ್ಡ ವ್ಯತ್ಯಾಸ ತರುತ್ತದೆ. ನಮ್ಮ ಕಡೆಯಿಂದ ಸ್ವಲ್ಪ ಸಹಕಾರ, ಗೌರವ ಮತ್ತು ಕೃತಜ್ಞತೆ. ದಿನ ಕಳೆದು ಹೊಸ ಬೆಳಗು ಮೂಡುತ್ತಿದ್ದಂತೆ ಈ ಸ್ಥಿತಿಸ್ಥಾಪಕ ಯೋಧರು ಎಂದಿನ ಹಾಗೆ ತಮ್ಮ ಅಂದಿನ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗುತ್ತಾರೆ. ತಮ್ಮ ಕೆಲಸದತ್ತ ಹೆಜ್ಜೆ ಹಾಕುತ್ತಾ ಅವರು ಆಶಿಸುವುದಿಷ್ಟೇ, ಇಂದಾದರೂ ಜನ ಒಂದಿಷ್ಟು ವಾಹನ ಸಂಚಾರ ನಿಯಮಗಳನ್ನು ಪಾಲಿಸಲಿ. ಅವರು ಕೇಳಿಕೊಳ್ಳುವುದಿಷ್ಟೇ, ನಿಮಗೆ ಇನ್ನೂ ಉತ್ತಮ ಸೇವೆ ಮಾಡಲು ನಮಗೆ ನೆರವಾಗಿ.